ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾದ ಡಾಕ್ಟರ್ ಪುಂಡಲಿಕಾ ಕಾಮತ್, ಪ್ರಾಜೆಕ್ಟ್ ಡೈರೆಕ್ಟರ್ ಪೋಸ್ಟ್ ಬಿಡದಿ, ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಪ್ರಶಾಂತ್ ಸರ್, ಅಸಿಸ್ಟೆಂಟ್ ಪ್ರೋಗ್ರಾಮ್ ಮ್ಯಾನೇಜರ್ ಪೋಸ್ಟ್, ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ರಶ್ಮಿ ಜೆ, GDMO, ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೈರಮಂಗಲ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಮಿಸ್ ಬಿಳಿಗೆಮ್ಮ, ಸೀನಿಯರ್ ನರ್ಸಿಂಗ್ ಆಫೀಸರ್, ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಮತಿ NR ಜಯಂತಿ ಮೇಡಮ್, MSc, ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ದರ್ಶನ್ ದೀಪ್ ಸರ್, MBBS, D ಆರ್ಥೋ, MS ಆರ್ಥೋ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವ ಶ್ರೀಮತಿ ಡಾಕ್ಟರ್ ಶ್ರೇಯಾ ಅಶ್ವಥ್ ಮ್ಯಾಮ್, MBBS, MD ಪೀಡಿಯಾಟ್ರಿಕ್ಸ್, ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಅರ್ಪಿತಾ ಮೇಡಮ್, MSc ನರ್ಸಿಂಗ್, PhD ನರ್ಸಿಂಗ್, ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಿಸ್ಟರ್ ಪ್ರಕಾಶ್ ಮತ್ತು ಮಿಸ್ಟರ್ ಶ್ವೇತಾ, CDC ಕೋಆರ್ಡಿನೇಟರ್, ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪ್ರಾಧ್ಯಾಪಕರಾಗಿರುವ ಶ್ರೀಮತಿ ಶ್ರುತಿ HJ ಮೇಡಮ್ ಮತ್ತು ದೇವಿಕಾ ಮೇಡಮ್ ರವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗ್ರಾಮಸ್ಥರಿಗೆ ನನ್ನ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಸಂಸ್ಥೆ ಕೇಂದ್ರ ಬಿಂದುವಾದ ಎಲ್ಲ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಅತಿಥಿಗಳಿಗೆ ಸ್ವಾಗತ ಕೋರಿದ ಭಾಗ್ಯರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ದೀಪ ಬೆಳಗಿಸುವ ಮೂಲಕ ಈ ಸಮಾರಂಭವನ್ನು ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರು ನೆರವೇರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. CSR activity people, respected teachers of Subhash nursing school, Devama sister, students and Ameria Maklu, parents and with the table only you take now. Nursing ಇಷ್ಟಪಟ್ಟು ಬಂದಿದ್ದೀರಾ, nursing ಕಂಟಿನ್ಯೂ ಮಾಡಬೇಕಂತಿದ್ದೀರಾ, you have to be compassionate and kind towards the patients. ಆಯಿತಾ? ಯಾವಾಗಲೂ ಕಾನ್ಸಂಟ್ರೇಷನ್ ಪೇಷಂಟ್ ಮೇಲೆ ಇರಬೇಕು. ಯಾವುದು ತಪ್ಪು ಮಾಡಬಾರ್ದು. ನಾವು ಒಂದು ಸಣ್ಣ ತಪ್ಪು ಮಾಡಿದ್ರೆ ಪೇಷಂಟ್ಸ್ ಲೈಫ್ ಕಾಸ್ಟ್ ಆಗುತ್ತಲ್ವಾ, ಅದಕ್ಕೆ BP ಕರೆಕ್ಟಾಗಿ ಚೆಕ್ ಮಾಡಬೇಕು, ಪಲ್ಸು, ಸ್ಯಾಚುರೇಷನ್ ಅವೆಲ್ಲ ಎಲ್ಲರೂ ಕರೆಕ್ಟಾಗಿ ಚೆಕ್ ಮಾಡಬೇಕು. ಪರವಾಗಿಲ್ಲ ಬಿಡು, ನಾರ್ಮಲೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಹಾಗೆ ಬರ್ದು ಬಿಡೋಣ ಅಂತ ಯಾವತ್ತೂ ಮಾಡಬಾರ್ದು. ಆಯಿತಾ? ನನ್ನ ಸಿಸ್ಟರ್ಸ್ಗೋಸ್ಗೆ ಹೇಳ್ತಾ ಇರ್ತೀನಿ. ಆ್ಯಕ್ಚುಲಿ ಐ ವಾಸ್ ವೆರಿ ಹ್ಯಾಪಿ. ನೀವು ಮತ್ತು ಬೆಂಗಳೂರಿಂದ ಕಾಲಭೈರೇಶ್ವರ ಕಾಲೇಜ್ ಆಫ್ ನರ್ಸಿಂಗ್ ಬರ್ತಾರೆ ನಮ್ಮ ಹಾಸ್ಪಿಟ್ಲಿಗೆ. ವೆರಿ ಹ್ಯಾಪಿ ವೆನ್ ಯು ಪೀಪಲ್ ಕಮ್. ಹಾಸ್ಪಿಟಲ್ ಇಸ್ ನೈಸ್ ಆ್ಯಕ್ಚುಲಿ. ಸೋ ಮೆನಿ ಪೀಪಲ್ ಇದ್ದಾರೆ ಇನ್ ದ ಹಾಸ್ಪಿಟಲ್. ಚೆನ್ನಾಗಿ ಅನಿಸ್ತಾ ಇರುತ್ತೆ. ಮತ್ತು ಪೀಪಲ್ ಹೆಲ್ಪ್ ಅಸ್ ಸೋ ಮಚ್ ಹಾಸ್ಪಿಟ್ಲಲ್ಲಿ. ಮತ್ತು ಆಚೆ ನೀವು ನಿಮ್ಮದು ಕಮ್ಯುನಿಟಿ ಮೆಡಿಸಿನ್ ಮಾಡ್ಕೋತಾ ಇರ್ತೀರಾ. ಆ್ಯಂಡ್ ನಮ್ಮ ಹಾಸ್ಪಿಟಲಲ್ಲಿ ಇದೆ ಸೋ ಮಚ್ ಹೆಲ್ಪ್ ಆ್ಯಂಡ್ ಯು ಪೀಪಲ್ ಕಮ್ ಟು ಅವರ್ ಹಾಸ್ಪಿಟಲ್. ಯಾರ್ಯಾರು ಇದನ್ನು ಮಾಡ್ಬೇಕಂತಿದ್ದೀರಾ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ವೆನ್ ಯು ಕಮ್ ಔಟ್ ಆಫ್ ದ ಕಾಲೇಜ್ ಆಲ್ಸೋ ಯು ಹ್ಯಾವ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್ ಅಲ್ವಾ. ಚೆನ್ನಾಗಿ ಕೆಲಸ ಕಲ್ತ್ಕೊಳ್ಳಿ. ನರ್ಸಿಂಗ್ ಇಷ್ಟ ಇಲ್ಲ ಅಂತನವರು ಯು ಕ್ಯಾನ್ ಗೋ IAS.
become IAS officers and be good administrators. ಅಲ್ವಾ? ಫೋರ್ಸ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ ತಾನೆ ಇಲ್ವಾ? ಎಲ್ಲರೂ ಇಷ್ಟಪಟ್ಟು ಬಂದಿದ್ದೀರಾ ನರ್ಸಿಂಗಿಗೆ? All of you have come because you wanted to become nurses. No. The ones who are not interested to be nurses, you can become IAS officers. That's what I'm saying. You can become administrative officers and be lives. Aita? Okay? Thank you so much. ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕೆಂದು ಕೇಳಿ. ಸೊ ಎಲ್ಲರಿಗೂ ನಮಸ್ತೆ. ಸೊ ಏನಿ ಸ್ಟೂಡೆಂಟ್ಸು ಸುಭಾಷ್ ಹಾಸ್ಪಿಟಲಿಗೆ ಬಂದಿದ್ದೀರಾ, ತುಂಬ ದೂರದಿಂದ ಬಂದಿದ್ದೀರಾ. ಯು ಆರ್ ಫ್ರಮ್ ಸಮ್ ಅದರ್ ಸ್ಟೇಟ್, ಫ್ರಮ್ ಕೇರಳ, ಡಿಫ್ರೆಂಟ್ ಸ್ಟೇಟ್ಸ್. ಸೊ ದಿಸ್ ಈಸ್ ಯುವರ್ ವರ್ಕ್ ಈಸ್ ಮೇನ್ಲಿ ಇಸ್ ದ ಸರ್ ಶ್ವೇತಾ ಇಸ್ ದೇರ್ ಆ್ಯಂಡ್ ಪ್ರಕಾಶ್ ಇಸ್ ದೇರ್. ಇಫ್ ಯು ಗೋ ಸಮ್ ಅದರ್ PHC, Kodiala is there, Bankal is there. We know that all the PHC hospital doctors, nurses, and whatever the support from your side is, you can do the work, community work. ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತ ಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಅರ್ಪಿತಾ ಮೇಡಮ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಾರೆ. ನಾವು ತಗೊಂಡಿದ್ದು ತುಂಬಾನೇ ಸಂತೋಷ ಇದೆ. ಇವನ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಹೇಳ್ತಿರ್ತಾರೆ PHC ಬಹಳ ಕಲ್ತ್ವಿ ಅಂತ. ಇವನ್ ವಾಟ್ ಎವರ್ ವಿ ಟೀಚ್ ದೆಮ್ ಥಿಯರಿ, ನಾವು ಏನೇ ಹೇಳ್ಕೊಡ್ಬೋದು, ಥಿಯರಿನಲ್ಲಿ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಏನೇ ಹೇಳ್ಕೊಡ್ಬೋದು, ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ದೇ ವಿಲ್ ಲರ್ನ್ ಥ್ರೂ ಪ್ರಾಕ್ಟೀಸ್. ಅವರು ಪ್ರಾಕ್ಟೀಸ್ ಮಾಡಿದ್ರೇನೆ ಅವ್ರು ಕಲೀಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ತುಂಬಾ ಎಕ್ಸ್ಪೋಜರ್ ಸಿಕ್ಕಿದೆ ಅಂತ ನಮ್ಮ ಮೇಡಮ್ ಕೂಡ ಹೇಳ್ತಿರ್ತಾರೆ, ಆ್ಯಂಡ್ ಇವನ್ ಸ್ಟೂಡೆಂಟ್ಸ್ ಕೂಡ ಹೇಳ್ತಿರ್ತಾರೆ ತುಂಬಾ ಕಲ್ತ್ವಿ ಅಂತ. ಮತ್ತೆ ಇಲ್ಲಿ ಪೀಪಲ್ಸ್ ಕೂಡ ತುಂಬಾ ಕೋಆಪರೇಟಿವ್ ಅಂತ ಕೂಡ ಹೇಳ್ತಿರ್ತಾರೆ. ಈಗ ನಮ್ಮ ಸ್ಟೂಡೆಂಟ್ಸ್ ಕಲಿತಿರೋರು, ಕಲ್ತಾಗಿರೋರಲ್ಲ. ಸೊ ಅವರು ತಪ್ಪು ಕೂಡ ಮಾಡ್ತಾರೆ, ಅದನ್ನೆಲ್ಲ ಸಹಿಸ್ಕೊಂಡು ನಮ್ಮ ಸ್ಟೂಡೆಂಟ್ಸ್ಗೆ ತುಂಬ ಕೋಆಪರೇಟ್ ಮಾಡಿಕ್ಕೆ ತುಂಬ ಧನ್ಯವಾದಗಳು. PHC ಎಸ್ಪೆಷಲಿ PHC ಡಾಕ್ಟ್ರಿಗೆ, ಸಿಸ್ಟರ್ಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಒನ್ ಮೋರ್ ಮೇನ್ ಇಂಪಾರ್ಟೆಂಟ್ ಇಸ್ ದಟ್ ಈಗ ಬಾಷ್ ಕಂಪ್ನಿಯವರು ನಮಗಿಂತ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಬಾಷ್ ಕಂಪ್ನಿಯವರಿಗೆ ಕಾಮರ್ಸ್ ಸರ್ ಬರಲಿಕ್ಕಾಗಿಲ್ಲ, ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು. ಅವ್ರ ಪರವಾಗಿ ಪ್ರಶಾಂತ್ ಸರ್, ಪ್ರಕಾಶ್ ಸರ್, ಶ್ವೇತಾ ಮೇಡಮ್ ನಮ್ಮೊಳಗೆ ಇದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಕಡೆಯಿಂದ. ನಮಗೆ ಈ ಮಳೆಯಲ್ಲಿ ನಮ್ಗೆ ಇಂಥ ಒಳ್ಳೆ ಪ್ಲೇಸ್ ಕೊಟ್ಟು ಈ ಫಂಕ್ಷನ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮತ್ತೆ ನಾವು ಕಮ್ಯುನಿಟಿಗೆ ಬಂದಾಗ ನಮ್ಮ ಮಕ್ಕಳೆಲ್ಲ ನ್ಯೂಟ್ರಿಷನ್ ಪ್ರೋಗ್ರಾಮ್ ಕೂಡ ಮಾಡಿದ್ದಾರೆ, ಮತ್ತೆ ಸರ್ವೆ ಎಲ್ಲ ಮಾಡಿದ್ದಾರೆ. ಅದು ನಿಮಗೆ ಸಹಾಯ ಆಗಿರ್ಬೋದು ಅಂತ ತಿಳ್ಕೊತೀನಿ. ಈಗ ಈ ಪ್ರೋಗ್ರಾಮ್, ಕಮ್ಯುನಿಟಿ ಪ್ರೋಗ್ರಾಮ್ನಲ್ಲಿ ಕೆಲವು ವಿಚಾರಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ಅವರು ಕೆಲವು ಪ್ರೋಗ್ರಾಮ್ಸ್ಗಳನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ನಮಗೆ ಪ್ರೋತ್ಸಾಹ ಮಾಡಬೇಕು, ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನಗೆ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ.
5ನೇ ಸೆಮಿಸ್ಟರ್ ವಿದ್ಯಾರ್ಥಿನಿ ಸುಭಾಷ್ ಕಾಲೇಜ್ ಆಫ್ ನರ್ಸಿಂಗ್ ಬಿಡದಿ. ಈ ದಿನ ತ್ಯಾಜ್ಯ ವಿಲೇವಾರಿ ಮತ್ತು ಸಂಗ್ರಹಣೆಯಿಂದಾಗುವ ಸಮಸ್ಯೆಗಳನ್ನು ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಸಮುದಾಯ ಪ್ರದೇಶಗಳಲ್ಲಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿಯಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಸಮುದಾಯ ಪ್ರದೇಶಗಳಲ್ಲಿ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿನ ದಿನ ಹಳ್ಳಿಗಳಲ್ಲಿ ನಾವು ವಾಸ ಮಾಡುವಂಥ ಜನರೆಲ್ಲರೂ ಸುತ್ತಮುತ್ತ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡೋದಿಲ್ಲ. ಅಂದರೆ ರಸ್ತೆ ಬದಿಗಳಲ್ಲಾಗಿರ್ಬೋದು, ಚರಂಡಿಗಳಲ್ಲಾಗಿರ್ಬೋದು, ಈ ರೀತಿ ಕಸವನ್ನು ಅವ್ರಿಗೆ ಇಷ್ಟವನ್ನಂತೆ ಎಲ್ಲೆಂದರಲ್ಲಿ ಬಿಸಾಡೋದು ಇವತ್ತಿನ ದಿನಗಳಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತದೆ. ಇದರಿಂದ ಏನಾಗುತ್ತೆ ಅಂತ ನಾವು ನೋಡೋದಾದರೆ ಮಾಲಿನ್ಯ ಆಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ. ಪರಿಸರ ಮಾಲಿನ್ಯ ಆದಾಗ ಅದು ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಹಾನಿಯುಂಟು ಮಾಡುತ್ತದೆ. ಕಲುಷಿತವಾದಂತಹ ಪರಿಸರದಲ್ಲಿ ನಾವು ವಾಸ ಮಾಡೋದ್ರಿಂದ ಅದು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಸ್ವಚ್ಛತೆ ಬಗ್ಗೆ ಅರಿವು ಕೊರತೆ. ಜನರಲ್ಲಿ ನಾವು ಹೇಗೆ ನಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದು ಕೆಲವರು ಮಾತ್ರ ಗೊತ್ತಿರುವಂಥವ್ರು ಅವ್ರ ಮನೆ ಸುತ್ತಮುತ್ತ ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ. ಕೆಲವರು ಗೊತ್ತಿಲ್ಲದೆ ಇರುವಂಥವ್ರು ಸ್ವಚ್ಛವಾಗಿ ಇಟ್ಕೊಂಡಿರೋದಿಲ್ಲ. ಅದರಿಂದ ಕೂಡ ಆರೋಗ್ಯದಲ್ಲಿ ಸಮಸ್ಯೆ. ಈ ದಿನ ನಾವು ತೆರೆದ ಒಳಚರಂಡಿಯ ಸಮಸ್ಯೆಗಳು ಹಾಗೂ ಪರಿಹಾರಗಳ ಬಗ್ಗೆ ವಿವರಣೆ ನೀಡಲು ಬಯಸುತ್ತೇನೆ. ಮೊದಲನೇದಾಗಿ ತೆರೆದ ಒಳಚರಂಡಿಯ ಸಮಸ್ಯೆಗಳು. ನೀರಿನ ಮಾಲಿನ್ಯ. ತೆರೆದ ನೀರಿನ ಮಾಲಿನ್ಯ ಉಂಟಾಗುತ್ತದೆ. ಹೇಗೆಂದರೆ ಒಳಚರಂಡಿಯಿಂದ ಕಡಿಮೆಯಾಗುತ್ತದೆ. ರೋಗ ಹರಡುವಿಕೆ. ತೆರೆದ ಒಳಚರಂಡಿಗಳಿಂದ ಸೊಳ್ಳೆಗಳು ಚರಂಡಿಯ ನೀರಿನ ಮೇಲೆ ಕುಳಿತು ಅದರ ಸಂಖ್ಯೆ ಹೆಚ್ಚಾಗುತ್ತದೆ ಹಾಗೂ ರೋಗಗಳು ಚಿಕನ್ಗುನ್ಯಾ, ಡೆಂಗ್ಯೂ, ಮಲೇರಿಯಾ ಈ ಥರ ರೋಗಗಳು ಹರಡಲು ಒಳಚರಂಡಿ ಕಾರಣವಾಗುತ್ತದೆ. ದುರ್ಗಂಧ. ತೆರೆದ ಒಳಚರಂಡಿಗಳಿಂದ ದುರ್ಗಂಧದ ವಾಸನೆ ಬರುತ್ತದೆ. ಇದರಿಂದ ಜನರಿಗೆ ಬದುಕಲು ಕಷ್ಟವಾಗುತ್ತದೆ. ಪರಿಸರ ಮಾಲಿನ್ಯ. ಮಕ್ಕಳು ಗೊತ್ತಿಲ್ಲದೆ ಜಾರಿ ಬೀಳುವುದರಿಂದ ಇದು ಸಹ ಒಳಚರಂಡಿಯ ಸಮಸ್ಯೆಯಾಗಿದೆ. ಮರಳು ಹಾಗೂ ಕಸದ ತೊಂದರೆ. ತೆರೆದ ಒಳಚರಂಡಿಗಳಲ್ಲಿ ಮರಳು, ಪ್ಲಾಸ್ಟಿಕ್, ಕಸ ಈ ಥರ ವಸ್ತುಗಳು ಇರುವುದರಿಂದ ನೀರಿನ ಸಾಗಾಣಿಕೆಗೆ ತೊಂದರೆ ಆಗುತ್ತದೆ. ಇದು ಸಹ ಒಳಚರಂಡಿ. ನಿಯಮಿತ ನಿರ್ವಹಣೆ. ಚರಂಡಿಯನ್ನು ನಾವೇ ಸ್ವಚ್ಛ ಮಾಡಿಕೊಳ್ಳುವುದರಿಂದ ಈ ಸಮಸ್ಯೆ ಕಡಿಮೆಯಾಗುತ್ತದೆ. ಸಾರ್ವಜನಿಕ ಜಾಗೃತಿ. ನನ್ನ ಹೆಸರು ಸುಷ್ಮಾ, 4ನೇ ವರ್ಷದ BSc ನರ್ಸಿಂಗ್ ವಿದ್ಯಾರ್ಥಿನಿ. ಈಗ ನಾವು CPR ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. CPR ಅಂದರೆ ಏನು? CPR ಅಂದರೆ ಹೃದಯ ಮತ್ತು ಶ್ವಾಸಕೋಶದ ಪುನರ್ಜೀವನ. ಯಾವಾಗ ಮಾಡಬಹುದು CPR ಅಂದರೆ, ಯಾವಾಗ ಒಬ್ಬ ವ್ಯಕ್ತಿಯು ಉಸಿರಾಟ ಕೇಳಿಸದೇ ಇರುವಾಗ ಅಥವಾ ಹೃದಯದ ಬಡಿತ ಕೇಳಿಸದೇ ಇರುವಾಗ ನಾವು CPR ಮೂಲಕ ಆ ವ್ಯಕ್ತಿಯನ್ನು ಬದುಕಿಸಬಹುದು. CPR ಮಾಡಲು ಒಂದು ಕ್ರಮಬದ್ಧವಿದೆ. ನಾವು CPR ತಿಳಿದುಕೊಳ್ಳುವುದಾದರೆ ಹಂತವಾಗಿ ತಿಳಿದುಕೊಳ್ಳಬೇಕು. CPR ಅಲ್ಲಿ ಒಟ್ಟು 7 ಹಂತಗಳು. ಮೊದಲನೆಯದಾಗಿ ವ್ಯಕ್ತಿಯ ಪ್ರತಿಕ್ರಿಯೆಯನ್ನು ಗಮನಿಸಬೇಕು. ವ್ಯಕ್ತಿಯ ಪ್ರತಿಕ್ರಿಯೆ ಹೇಗೆ? ವ್ಯಕ್ತಿಯನ್ನು ಮಾತನಾಡಿಸಲು ಪ್ರಯತ್ನಿಸಿ ಅವರ ಪ್ರತಿಕ್ರಿಯೆಯನ್ನು ಗಮನಿಸಿ. ಹಂತ 2 ವ್ಯಕ್ತಿಯನ್ನು ಬದಲಾಯಿಸುವುದರಿಂದ ಅದು ಉಸಿರಾಡಲು ಸಹಾಯವಾಗುತ್ತದೆ. ಹಂತ 3 ಸಹಾಯಕ್ಕಾಗಿ ಕರೆ ಮಾಡಿ. ಸುತ್ತಮುತ್ತ ಯಾರಾದರೂ ಇದ್ದಲ್ಲಿ ಅವರಿಗೆ ತುರ್ತು ಸಹಾಯವಾಣಿ ಸಂಖ್ಯೆ 108ಕ್ಕೆ ಕರೆ ಮಾಡಿ ಅಂತ ಹೇಳಿ. ಯಾರು ಇಲ್ಲದಿದ್ದಲ್ಲಿ ನೀವೇ ಕರೆ ಮಾಡಿ. ಹಂತ 4 ಉಸಿರಾಟವನ್ನು ಗಮನಿಸಿ. ವ್ಯಕ್ತಿಯ ಮುಖದ ಹತ್ತಿರ ಕಿವಿಯನ್ನು ಇಟ್ಟು ಉಸಿರಾಟದ ಶಬ್ದವನ್ನು ಗಮನಿಸಿ. ಹಂತ 5 CPR ಪ್ರಾರಂಭಿಸಿ. ಉಸಿರಾಟದ ಶಬ್ದ ಇಲ್ಲದಿದ್ದಲ್ಲಿ CPR ಮಾಡಬಹುದು. 2 ಕೈಗಳನ್ನು ಒಟ್ಟಾಗಿ ಇಟ್ಟು ಬೆರಳುಗಳನ್ನು ಜೋಡಿಸಿ ವ್ಯಕ್ತಿಯ ಛಾತಿಯ ಮಧ್ಯಭಾಗದಲ್ಲಿ ಅಂದರೆ ಎದೆಯ ಮಧ್ಯಭಾಗದಲ್ಲಿ ಇಟ್ಟು ಪ್ರತಿ ನಿಮಿಷ 100 ರಿಂದ 120 ಬಾರಿ ಕಂಪ್ರೆಷನ್ ನೀಡಬೇಕು ಮತ್ತು 2 ಉಸಿರಾಟವನ್ನು ಮಾಡಬೇಕು. ಹಂತ 5 ಯಾವಾಗ 30 ಬಾರಿ ಚೆಸ್ಟ್ ಕಂಪ್ರೆಷನ್ ಆದ ನಂತರ 2 ಬಾರಿ ಬಾಯಿಯಿಂದ ಉಸಿರಾಟ ನೀಡಬೇಕು. ಪ್ರತಿ ನಿಮಿಷ 100 ರಿಂದ 120 ಬಾರಿ ಕಂಪ್ರೆಷನ್. ಹಂತ 6
ಧನ್ಯವಾದ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಅನುಶ್ರೀ. ನಾನು ಪ್ರಥಮ ಫಸ್ಟ್ ಇಯರ್ JNN ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು CPR ಅಥವಾ ಎಪಿಲೆಪ್ಸಿ ಅಥವಾ ಫಿಟ್ಸ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಮೊದಲನೆಯದು, ಶಾಂತವಾಗಿರಿ, ಆತಂಕ ಪಡಬೇಡಿ, ಹೆಚ್ಚಿನ ಸಮಸ್ಯೆಗಳನ್ನು ತಪ್ಪಿಸಬಹುದು. ಏನು ಮಾಡಬೇಕು? ಬಿಗಿಯಾದ ಬಟ್ಟೆಯನ್ನು ಸಡಿಲಗೊಳಿಸಿ, ವ್ಯಕ್ತಿಯನ್ನು ನೆಲದ ಮೇಲೆ ಮಲಗಿಸಿ, ತಲೆಯ ಕೆಳಗೆ ಬಟ್ಟೆ ಅಥವಾ ಟವಲನ್ನು ಇಡಿ. ಮೂರನೇ ಹಂತ ನಾವು ಮೂರನೇ ಹಂತ ಏನು ಮಾಡಬಾರದು? ವ್ಯಕ್ತಿಯ ನಿರ್ವಹಣೆ ಮತ್ತು ವ್ಯಕ್ತಿಯ ಬಾಯಿಗೆ ಏನಾದರೂ ಹಾಕುವುದು, CPR ನಿರ್ವಹಿಸುವುದು, ಯಾವ ಸಂದರ್ಭದಲ್ಲಿ ವೈದ್ಯಕೀಯ ಸಹಾಯ ಸುಜಾತ ಏನು ಮಾಡ್ತಾ ಇದ್ದೀರಾ? ಇವಾಗ ಕೆಲಸ ಯಾವತ್ತ ಇರುತ್ತೆ ಅಂತ ಹೇಳೋಕ್ಕಾಗುತ್ತೆ. ನೀವು ಆಯ್ತು ಸುಜಾತ ಅವರೇ, ಮನೆ ಮನೆಗೆ ಬಂದು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಗೊತ್ತಲ್ಲ, ನಮ್ಮದು ಮನೆ ಬಾಗಿಲಿಗೆ ಎಳೆದುಕೊಳ್ಳುತ್ತಾರೆ. ಜಾನನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆಯ ಪೆಟ್ಟು ಎಂಬ ಗಾದೆಯಂತೆ ನಮ್ಮ ಜನರಿಗೆ ಸ್ವಚ್ಛ ಮಾಡಿ ಎಂದು ಯಾರೇ ಹೇಳಿದರೂ ಎಲ್ಲೋ ಬೆರಳಿಗೆ ಜನ ಮಾತ್ರ ಮಾಡಿ ತಮ್ಮ ಆರೋಗ್ಯ ನೋಡಿಕೊಳ್ಳುತ್ತಾರೆ. ಭುಜಂಗಾಸನ. Thank you.